ಧಾರವಾಡ ಕಾಂಪ್ಲೆಕ್ಸ್ ಕುಸಿದು 4 ದಿನ ಆಗಿದೆ. ಮಂಗಳವಾರ ಮಧ್ಯಾಹ್ನದಿಂದಲೇ ಕಾರ್ಯಾಚರಣೆ ನಡೀತಾ ಇದೆ. ಇಂದು ಕೂಡ ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ. ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿರುವಂತವರನ್ನ ಬದುಕಿಸುವ ನಿಟ್ಟಿನಲ್ಲಿ ಧಾರವಾಡ ಕಾಂಪ್ಲೆಕ್ಸ್ ಕುಸಿದು ಇಂದಿಗೆ 4 ದಿನ. ಮಂಗಳವಾರ ಮಧ್ಯಾಹ್ನದಿಂದಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸತತವಾಗಿ ಆಲ್ಮೋಸ್ಟ್ 66 ಗಂಟೆಗಳು ಆಗಿರುವಂತದ್ದು. ಇನ್ನು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈವರೆಗೂ 14 ಶವಗಳನ್ನ ಹೊರತೆಗೆದಿದ್ದಾರೆ ಸಿಬ್ಬಂದಿ. ಅವಶೇಷಗಳಡಿ ಸಿಲುಕಿದ್ದಾರೆ. ಇನ್ನೂ ಕೂಡ 16 ಜನ ಕಾಂಪ್ಲೆಕ್ಸ್ನ ಪಾರ್ಕಿಂಗ್ ಸ್ಥಳದಲ್ಲಿದ್ದವರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಜೀವ ಗಟ್ಟಿಯನ್ನ ಹಿಡಿದುಕೊಂಡು ಕೂತಿದ್ದಾರೆ. ರಕ್ಷಣೆಯ ನಿರೀಕ್ಷೆಯಲ್ಲಿದ್ದಾರೆ ಅಮಾಯಕರು. ಸಿಲುಕಿದವರ ಜೊತೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿ ಸಂಪರ್ಕದಲ್ಲಿದ್ದಾರೆ. ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಹಾಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾರ್ಕಿಂಗ್ ನಲ್ಲಿ ಸಿಲುಕಿಕೊಂಡಿದ್ದಾರೆ. ಇನ್ನು ಇಬ್ಬರು ಸಂಗೀತ, ದಿಲೀಪ್ ಬದುಕಿದ್ದಾರೆ. ಬದುಕಿರುವಂತ ಇಬ್ಬರಿಗೆ ಆಕ್ಸಿಜನ್ ಅನ್ನ ಕೂಡ ಪೂರೈಕೆ ಮಾಡಲಾಗ್ತಾ ಇದೆ. ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಸ್ಥಳದಲ್ಲಿ ತೀವ್ರಗೊಂಡಿದೆ ರಕ್ಷಣಾ ಕಾರ್ಯಾಚರಣೆ. ರಕ್ಷಣಾ ಸಿಬ್ಬಂದಿ ಜೊತೆ ಮಾತನಾಡಿದ್ದಾರೆ ದಿಲೀಪ್ ಅವರು. ಧೈರ್ಯವಾಗಿರುವಂತೆ ರಕ್ಷಣಾ ಸಿಬ್ಬಂದಿ ಕೂಡ ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನೂ ಆಗೋದಿಲ್ಲ, ನಾವಿಲ್ಲೇ ಇದ್ದೀವಿ ಹತ್ತಿರದಲ್ಲೇ, ಆಕ್ಸಿಜನ್ ನ ಪೂರೈಸ್ತಾ. ಅವರಿಗೆ ಒಂದು ಗೋಡೆ ಅಡ್ಡಿ ಬಂದಿರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ತಡವಾಗ್ತಾ ಇದೆ. 3 ರಕ್ಷಣಾ ಕಾರ್ಯಕ್ಕೆ ಗೋಡೆ ಅಡ್ಡಿ ಬಂದಿತ್ತು. ಈಗ ಆಲ್ರೆಡಿ ಸೋಮುನನ್ನ ರಕ್ಷಣೆ ಮಾಡಲಾಗಿದೆ. ಇನ್ನೂ ಇಬ್ಬರು ಅಲ್ಲಿ ಇರುವಂತದ್ದು. ಗೋಡೆ ತೆರವುಗೊಳಿಸಿದ ಬಳಿಕ ರಕ್ಷಣಾ ಕಾರ್ಯಾಚರಣೆ, ಅವರಿಬ್ಬರನ್ನು ಕೂಡ ಹೊರಗೆ ಕರೆದುಕೊಂಡು ಬರುವ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಆಲ್ರೆಡಿ ಜೆಡಿಎಸ್ ಆಫೀಸ್ ನಲ್ಲಿ, ಅಂದ್ರೆ ಆ ಒಂದು ಕಟ್ಟಡದಲ್ಲಿ ಒಂದು ಜೆಡಿಎಸ್ ಆಫೀಸ್ ಕೂಡ ಇತ್ತು. ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ವ್ಯಕ್ತಿ ಸೋಮು, ಆತ ಈಗ 65 ಗಂಟೆಗಳಾದ ಮೇಲೆ ಈಗ ಹೊರಗೆ ಬಂದಿರುವಂತದ್ದು. ಆ ದೃಶ್ಯಾವಳಿಗಳನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಆತ ಏನು ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಇನ್ನು ಆತ ಸಾವನ್ನ ಗೆದ್ದು ಬಂದ ಅನ್ನೋದನ್ನ, ಸಾವಿನ ದವಡೆಯಿಂದ ಪಾರಾಗಿ ಬಂದ ಸೋಮು. ಆತನನ್ನ ಈಗ ಆಲ್ರೆಡಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದ್ರೆ ಇನ್ನೂ ಇಬ್ಬರು ಕೂಡ ಅಲ್ಲಿ ಇದ್ದಾರೆ, ಬದುಕುಳಿದಿದ್ದಾರೆ. ಅವರು ಕೂಡ ಅಲ್ಲಿರುವಂತ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿ ಜೊತೆ ಮಾತನಾಡ್ತಾ ಇದ್ದಾರೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಕೂಡ ಅಲ್ಲಿ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿನ ಕಾಂಪ್ಲೆಕ್ಸ್ ನಿಂದ ಸಾವು ಗೆದ್ದು ಬಂದ ವ್ಯಕ್ತಿ 65 ಗಂಟೆಗಳ ಬಳಿಕ ಜೀವಂತ ಬಂದ ಆ ವ್ಯಕ್ತಿ. ಜೀವಂತ ಇರುವಂತ 3ರಲ್ಲಿ ಓರ್ವನನ್ನ ಈಗ ಆಲ್ರೆಡಿ ರಕ್ಷಣೆ ಮಾಡಲಾಗಿದೆ. ಆ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಆತ ಬಂದ ಹೊರಗಡೆ, ಯಾವ ರೀತಿಯಾಗಿ ರಕ್ಷಣೆ ಮಾಡಲಾಯಿತು ಆ ವ್ಯಕ್ತಿಯನ್ನ, ಸೋಮುನನ್ನ ಅಂತ ತೋರಿಸ್ತಾ ಇದ್ವಿ. ನಡೆದುಕೊಂಡೇ ಹೊರಗಡೆ ಬಂದ ಸೋಮು. ಜೆಡಿಎಸ್ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸೋಮು ಜೀವಂತವಾಗಿ ಹೊರಬಂದಿದ್ದಾನೆ. ಸಾವಿನ ದವಡೆಯಿಂದ ಪಾರಾಗಿ ಸೋಮು ಹೊರಗಡೆ ಬಂದಿರುವಂತದ್ದು. ಇಂಥ ಗಟ್ಟಿ ಮನುಷ್ಯ ಅಂದ್ರೆ ಏನು ಆಗೇ ಇಲ್ಲ ಅನ್ನುವ ರೀತಿಯಲ್ಲೇ ನಿಂತ್ಕೊಂಡಿದ್ದ. ಯಾವುದೇ ರೀತಿಯಾದಂತಹ ಸುಸ್ತು ಕೂಡ ಅವನ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ಗಟ್ಟಿ ಮನುಷ್ಯ. ಅಂದ್ರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಕಾಪಾಡಿ ಕಾಪಾಡಿ ಅಂತ ಕೂಡ ಕಿರ್ಚ್ಕೊಳ್ತಾ ಇದ್ದ. ನಂತರ ರಕ್ಷಣಾ ಸಿಬ್ಬಂದಿ ಧೈರ್ಯವನ್ನ ಕೂಡ ಹೇಳ್ತಾ ಇದ್ರು. ನಂತರ ಈತನನ್ನ ರಕ್ಷಣೆ ಮಾಡಲಾಗಿದೆ. ಪಾರ್ಕಿಂಗ್ ಏರಿಯಾದಲ್ಲಿ ಇನ್ನೂ ಇಬ್ಬರು ಕೂಡ ಸಿಲ್ಕೊಂಡಿದ್ದಾರೆ. ಅವಶೇಷಗಳ ಅಡಿ ಇರುವಂತಹ ಇಬ್ಬರಿಗೆ ಆಕ್ಸಿಜನ್ ಕೂಡ ಪೂರೈಕೆ ಮಾಡಲಾಗ್ತಾ ಇದೆ. ಆ ಇಬ್ಬರು ದಿಲೀಪ್ ಮತ್ತು ಸಂಗೀತ ಅಂತ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅವರಿಬ್ಬರನ್ನು ಕೂಡ ಹೊರಗೆ ಕರೆತರುವಂತ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ. ORS ಪೂರೈಕೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಇನ್ನು ದಿಲೀಪ್ ರಕ್ಷಣೆಗೆ ಅಡ್ಡಿಯಾಗಿದೆ ಒಂದು ಗೋಡೆ. ಸೊ ಹೀಗಾಗಿ ಆ ಒಂದು ಗೋಡೆಯನ್ನ ತೆರವು ಮಾಡುವಂತ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ದೊಡ್ಡ ದೊಡ್ಡ ಗೋಡೆಗಳಿರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಕಷ್ಟನೇ ಕೂಡ ಒಂದು ರಕ್ಷಣಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎದುರಾಗಿರುವಂತದ್ದು. ಸೊ ಹೀಗಾಗಿ ಒಂದೊಂದಾಗಿ ನಿಧಾನಕ್ಕೆ ಗೋಡೆಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಡನ್ ಆಗಿ ಒಂದೇ ಸಲ ಎತ್ಬಿಟ್ರೆ ಅಲ್ಲಿ ಕೆಳಗಡೆ ಇರುವಂತ ಅವಶೇಷಗಳು, ಕಲ್ಲುಗಳೆಲ್ಲವೂ ಕೂಡ, ಗೋಡೆಗಳೆಲ್ಲವೂ ಕೂಡ ಅಲ್ಲಿ ಇರುವಂತವರ ಮೇಲೆ ಬೀಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹೀಗಾಗಿನೇ ನಿಧಾನಕ್ಕೆ ಒಂದೊಂದಾಗಿ ಯಾವುದೇ ರೀತಿಯಾದಂತ ಕೆಳಗಡೆ ಇರುವಂತಹ ಕಲ್ಲುಗಳಿಗೂ ಕೂಡ ಅಲ್ಲಿ ಜರ್ಕ್ ಬೀಳಬಾರ್ದು ಅನ್ನುವ ನಿಟ್ಟಿನಲ್ಲಿ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಈ ಒಂದು ಸಾವಿನ ಕಾಂಪ್ಲೆಕ್ಸ್ ಕುಸಿದಂತಹ ಸಂದರ್ಭದಲ್ಲಿ 14 ಮಂದಿ ಸಾವನ್ನಪ್ಪಿರುವಂತದ್ದು. ಇನ್ನು ಮತ್ತೊಂದು ಕಡೆ ಸುಮಾರು 60ಕ್ಕೂ ಹೆಚ್ಚು ಜನರನ್ನ ಈಗ ಆಲ್ರೆಡಿ ರಕ್ಷಣೆ ಮಾಡಲಾಗಿದೆ. ಆಫೀಸ್ ನಲ್ಲಿ ಇದ್ದೀವಿ ಸರ್. ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ವಿ. ಏನ್ ಕೆಲಸ ಮಾಡ್ತಿದ್ವಿ? ಆಫೀಸ್ ವರ್ಕ್ ಸರ್. ಆಫೀಸ್ ಬಾಯ್. ಯಾವ ಆಫೀಸ್? ಜನತಾದಳ. ಏನಾಗ್ತದೆ ಅವಾಗ ಕಟ್ಟಡ ಏನಾಗ್ಬಿಡ್ತದೆ? ಮಧ್ಯಾಹ್ನ 2:30ಗೆ ನಾವು ಊಟ ಮಾಡಿ ಬಂದು ಕುಂತೀನಿ ಸರ್. 2 ನಿಮಿಷ ಹೊರಗೆ ಬರ್ತೀನಿ ಸರ್ ನಾನು.
ಹೊರ ಬರ್ಬೇಕನ್ನೋರ್ಗ ಅದು ಹಂಗೆ ಜೂಯಿಂಗ್ ತೆಳಗ್ ಬಿದ್ಬಿಡ್ಸಿ ಹ್ಞೂ ಫುಲ್ ಏನು ಸುತ್ತ ಕಡೆ ಎಲ್ಲ ಕರಗತ್ತೆ ಹ್ಞೂ ಅಲ್ಲಿ ಹೆಂಗೆ ಸಿಕ್ಕಾಕೊಂಡಿದ್ದೀಯ ಹೆಂಗೆ ಸಿಕ್ಕಾಕೊಂಡಿದ್ದಿ ಆಫೀಸಲ್ಲಿ ಕುಂತಿದ್ದಿಲ್ಲ ಸರ್ ನೆಟ್ಟಿಗೆ ನಮಗೆ ಕೆಳಗೆ ಹೋಗ್ಬಿಡುತ್ತೆ ಸರ್ ಎಲ್ಲ ಹಾಂ ನಿನ್ನ ಅಲ್ಲಿ ಹೆಂಗೆ ಸೇಫ್ ಆಗಿದ್ದಿ ಒಳಗೆ ಒಳಗೇನು ಶೇಪ್ ಅಂದ್ರೆ ಮಲ್ಕೊಂಡು ಎಲ್ಲ ಸರ್ ಮಲ್ಕೊಂಡು ಅಲ್ಲೇ ಹೊಳ್ಳಾಡೋದು ಸರ್ ಕುಂದ್ರಾಗ ಜಾಗ ಮ್ಯಾಗ ಒಂದಾಗ ಏನಿಲ್ಲ ಸರ್ ಕಟ್ಟಡ ಅದು ಬಿದ್ರೆ ಮುಗಿದೋದು ಸರ್ ಬಟ್ ಸರ್ 3 ದಿನ ಮಲ್ಕೊಂಡೈತೀನಿ ಒಳಗೆ ಮತ್ತೆ ಅಲ್ಲಿ ಯಾರು ನೀರು ಆಕ್ಸಿಜನ್ ಏನಾದ್ರು ಕೊಟ್ಟಿದ್ರೆ ನೀರು ಹುಡ್ಕಾಡ್ರಿ ಏನು ಸಿಗಲ್ಲ ಸರ್ ಹೆಂಗೆ ರಕ್ಷಣೆ ಮಾಡಿದ್ರಿ ನೀವು ರಕ್ಷಣೆ ಹೆಂಗೆ ಮಾಡಿದ್ರು ಯಾರು ಮಾಡಿದ್ರು ಕಾರ್ಯಾಚರಣೆ ಮಾಡಿದ್ರಲ್ಲ ಸರ್ 2 ದಿನ ನಾನು 3ನೇ ದಿನಕ್ಕೆ ಏನು ಅವ್ರು ಸೌಂಡ್ ಕೇಳಾಕತ್ತೆ ಸರ್ ಆಮೇಲೆ ಹೋದ್ರಿ ಸರ್ ಎಂಟು ಒದರಿದೆ ಅವರಿಗೆ ಅವರು ಓನ್ ಅಂದ್ರ ಸರ್ ಆಮೇಲೆ ಹೋದ್ರಿ ಸರ್ ಅವಾಗ ಸರ್ ಇಲ್ಲಿದೆ ನೀವು ಬದುಕ ಸರ್ ನನ್ನ ಆಯ್ತಪ್ಪ ಆಯ್ತು ಬದುಕ ಸರ್ ಯಾವಾಗ ಕನ್ವರ್ಸೇಷನ್ ಮಾಡಿದ್ರೆ ಅಂದ್ರೆ ಯಾವಾಗ ಮಾತಾಡಿದ್ರಿ ನೀವು ಇವತ್ತು ಮಾರ್ನಿಂಗ್ ಮಾತಾಡಿದ್ರಿ ಹಾಂ ಆಮೇಲೆ ಈಗ ಅಲ್ಲಿ ನೀ ಏನಾದ್ರು ದೇವ್ರಿಗೆ ಕೇಳ್ಕೊಂಡು ದೇವರ ಒಟ್ಟು ಕಾಪಾಡ್ದಂಗೆ ಹಾಂ ಸರ್ ದೇವರ ಕಾಪಾಡಲಿದೆ ಕಾರ್ಯಾಚರಣೆ ಮಾಡೋರು ಸರ್ ಅವಶೇಷಗಳಡಿ ಸಿಲುಕಿದ್ದವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ ಚಿಚ್ಚಾಟನ್ನ ಮಾಡಿದ್ದಾರೆ, ನೋಡೋಣ. ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ಏನು ಬಹುಮಡಿ 5ನೇ ಅಂತಸ್ತಿನ ಕಟ್ಟಡ ಕುಸಿದು ಇವತ್ತಿಗೆ 3ನೇ ದಿನ ಆಗಿದೆ. ಅಲ್ಲಿ ಏನು ಹಲವಾರು ಕಾರ್ಮಿಕರು ಕೂಡ ಏನು ಸಿಲುಕಿದ್ರು. ಅದರಲ್ಲಿ ಏನು 62 ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಅದರಲ್ಲಿ ನಮ್ಮ ಜೊತೆ ಕೂಡ ಏನು ಬಂಗಿಯನ್ನವರು ಕೂಡ ಇದ್ದಾರೆ. ಅವರು ಸತತ 13 ಗಂಟೆಗಳ ಕಾಲ ಆ ಕಟ್ಟಡದ ಅವಶೇಷದಲ್ಲಿ ಸಿಲುಕಿರ್ತಾರೆ. ನಂತರ ಅವರನ್ನ ಏನು ಅಲ್ಲಿರುವ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ರೆ ಅವ್ರನ್ನ ಮಾತಾಡ್ತಾನೆ. ನೀವು ಅಲ್ಲಿ ಏನು ಮಾಡಕ್ಕೆ ಹೋಗಿದ್ರಿ, ಯಾವ ರೀತಿಯ ಯಾಕೆ ಸಿಕ್ಕಾಕೊಂಡಿದ್ರಿ ಇಲ್ಲಿ? ಸರ್ ನಮ್ಮದು ಅಲ್ಯೂಮಿನಿಯಂ ಶಾಪ್ ಇದೆ ಸರ್. ಅಲ್ಲಿ ಅಲ್ಯೂಮಿನಿಯಂ ಶಾಪ್ಗೆ ಕೆಲಸ ಮಾಡ್ತಿದ್ವಿ ಸರ್ ನಾವು. ಅದಕ್ಕೆ ಕೆಲಸ ಮಾಡಿಸೋ ಟೈಮ್ದಲ್ಲಿ ಮಧ್ಯಾಹ್ನ 2:50 ಸುಮಾರು ಬಿಲ್ಡಿಂಗ್ ಸಡನ್ ಆಗಿ ಕುಸಿದ್ಗಕ್ಕೆ ಸರ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸರ್. ಬಿದ್ದಗಕ್ಕೆ ಗಾಳಿ ಇಲ್ಲ, ಬೆಳಕು ಇಲ್ಲ, ಹಂಗೆ ಉಸಿರಾಟ ತೊಂದರೆನೂ ಆಗ್ತಿತ್ತು. ನೀರು ಇಲ್ಲ ಸರ್, ನೀರು ಗಂಟ್ಲು ಒಣಗ್ತಾ ಇತ್ತು, ನೀರು ಕುಡಿಬೇಕಂದ್ರೆ ನೀರು ಇಲ್ಲ ಸರ್. ಕಾಪಾಡಿ ಅಂತ ನಿರಂತರವಾಗಿ ಹಂಗೆ ಕೂಗ್ತಾ ಇದ್ವಿ ಸರ್. ನಿಮ್ಮ ಜೊತೆ ಮತ್ತೆ ಇನ್ನೆಷ್ಟು ಜನ ಇದ್ರು, ನಿಮಗೇನಾದ್ರು ಕೇಳ್ತಾ ಏನಿತ್ತು? ನಮ್ಮ ಜೊತೆ ಇದ್ದದ್ದು ಅಂದ್ರೆ ಅಲ್ತಪ್ಪ ಅವರು, ನಾವು ಇದ್ದೀವ್ರಿ, ಇಬ್ಬರು ಇದ್ದೀವಿ. ಪಕ್ಕದ ಬಿಲ್ಡಿಂಗ್ದಲ್ಲಿ ಇವರು ಟೈಲ್ಸ್ ಮಿಸ್ತ್ರಿಗಳು ಇದ್ರು ಸರ್, 5 ಜನ ಇದ್ರು. ಅವ್ರು ಬಿದ್ದು 1 ಅವರ್ ಒಳಗೆ ಅವ್ರು ಕಾಪಾಡ್ಬಿಟ್ರಿ ಅವ್ರನ್ನ. ನಾವು ಅದೇವ್ರಿ ಅಂತ ಹೇಳಿ ಬೇಡ್ಕೊಂಡಿವಿ ಸರ್. ಆದ್ರೂ ಅವ್ರಿಗೆ ಸರಿಯಾಗಿ ಕೇಳಿಸಿಲ್ಲ. ಅವ್ರು ಹೇಳೋಗಿದ್ರು ಸರ್, ಆದ್ರೂ ಕೇಳಿಸಿಲ್ಲ. ನಾವು ಮಾತಾಡಿದ್ದು ಹೊರಗಿನ ಕೇಳಿಸ್ತಿದ್ದಿಲ್ಲ ಸರ್, ಅವ್ರು ಮಾತಾಡಿದ್ದು ನಮಗೆಲ್ಲ ಕೇಳಿಸ್ತಿತ್ತು ಸರ್. 13 ಗಂಟೆಗಳ ಕಾಲ ಕಟ್ಟಡದ ಸಿಕ್ಕಾಕೊಂಡ ನಿಮ್ಗೆ ಹೆಂಗೆ ಅನಿಸ್ತಂತ? ನಾವು ನರಕದಲ್ಲಿ ಸಿಕ್ಕಂಗಾಗಿತ್ತು ಸರ್. ಏನೂ ಇಲ್ಲ, ಸಾಯ್ತೀವಿ ನಾವು, ಬದುಕ್ ಬರ್ತೇವೆ ಇಲ್ಲೋ ಡೌಟು, ಯಾರ ಕಾಪಾಡ್ತಾರೋ ಇಲ್ಲೋ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ವಿ ಸರ್. ಆದರೂ ಒಂದ್ ಕಡೆ ಭರವಸೆ ಇತ್ತು ಸರ್, ಏನಾರ ಕಾಪಾಡ್ಬೋದು ದೇವರದಾನ ಮೇಲೆ ಅಂತೇಳಿ ಇದಾಯ್ತು ಸರ್. ನಿಮ್ಗೆ ಯಾರು ಕಾಪಾಡಿದ್ರು? ಇವ್ರು ಸರ್, ರಕ್ಷಣಾ ದಳದವ್ರು ಸರ್, ತೆಗೆದ್ರು ಸರ್. ರಕ್ಷಣಾ ದಳದವ್ರು ಬಂದು ಪಾಪ ಹೆಲ್ಪ್ ಮಾಡಿದ್ರು ಸರ್. 1 ಹಾಫ್ ಆನ್ ಅವರ್ ಒಳಗೆ ನಮ್ಮನ್ನ ಹೊರಗಡೆ ತಂದು ಸರ್. 13 ತಾಸು ಒಳಗಡೆ ಸರ್, ಒಳಗಡೆ ಗಾಳಿ ಬರ್ತಾ ಇಲ್ಲ, ಏನೂ ಇಲ್ಲ. ಬಿದ್ದಿದ್ದು ಪ್ಲೇಟ್ ತಗೊಂಡು ಅದನ್ನೇ ಗಾಳಿ ಹೊಡ್ಕೊಂಡು ಬದುಕಿದ್ವಿ ಸರ್. ಬದುಕಿ ಪುನರ್ಜನ್ಮ ಪಡೆದು ಬಂದೇವೆ ಅಂತ ಹೇಳ್ತೇವೆ. ಏನು ಕಟ್ಟಡದ ಅಲ್ಲಿ ಸಿಲುಕಿದಂಥ ಬಂಗಿಯವರು ಕೂಡ ಹೇಳಿದ್ರು, ಏನು ಜೀವ ಮತ್ತೆ ಹುಟ್ಟಿ ಬಂದಂತೆ ಆಗಿದೆ ನಮಗೆ. ಯಾಕಂದರೆ 5 ಅಂತಸ್ತಿನ ಕಟ್ಟಡದ ಸಿಲುಕಿ ಏಕಾಏಕಿ ಕುಸಿದಾಗ ಆ ಕಟ್ಟಡದ ಸಿಲುಕಿ ನಾವು ನರಕಯಾತನೆ 13 ಗಂಟೆಗಳ ಕಾಲ ಸತತ ನರಕಯಾತನೆ ಅನುಭವಿಸಿ ಮತ್ತೆ ಹುಟ್ಟಿ ಬಂದಿದ್ದೀವಿ ಅಂತ ಅನಿಸಿಕೆಯನ್ನು ಕೂಡ ಹೇಳಿದರು. ಮಂಜುನಾಥ್, ನ್ಯೂಸ್ 18 ಕನ್ನಡ, ಧಾರವಾಡ. ನೋಡ್ತಾ ಇದ್ದೀವಿ, ಈಗಷ್ಟೇ ಸೋಮು ಕೂಡ ಮಾತನಾಡಿದ್ರು. 65 ಗಂಟೆಗಳ ಕಾಲ ಸತತವಾಗಿ ಅವರನ್ನ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿ ಹೊರಗೆ ತಂದಂತ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತಾನೆ ಗೊತ್ತಾಗಿಲ್ಲ. ನಿಜಕ್ಕೂ ಬದುಕು ಬಂದಿದ್ದೀನ ಅನ್ನುವ ಒಂದು ಆಶ್ಚರ್ಯ ಕೂಡ ಆಗ್ತಾ ಇದೆ ಅಂತೆಲ್ಲ ಅವರು ಆಶ್ಚರ್ಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಮತ್ತೊಂದ್ ಕಡೆ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾರೆ. ಅವರ ಕುಟುಂಬದವರಲ್ಲೂ ಕೂಡ ಬದುಕು ಬಂದ್ರಲ್ಲ ಅನ್ನುವ ಖುಷಿ, ಮತ್ತೊಂದ್ ಕಡೆ ಅವರ ತಂದೆ ತಾಯಿ ಅವರು ಕೂಡ ಅಳ್ತಾ ಇದ್ದಾರೆ ಆ ಒಂದು ಖುಷಿಯಲ್ಲೂ ಕೂಡ.